ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇದ್ದರೆ ನಾವು ತುಂಬ ಚೆನ್ನಾಗಿರ್ತೀವಿ. ನೀವು ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಬಂದು ನಾನು ಮಿಕ್ಸ್ಚರ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಹೇಗೆ ಮಾಡ್ಕೊಬೇಕೇನು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಸ್ವಲ್ಪ 2 ಸ್ಪೂನು ಜೀರಿಗೆ ಬೇಕು, 2 ಸ್ಪೂನು ಕೊತ್ತಂಬರಿ, 2 ಸ್ಪೂನು ಅದು ಸೋಂಪು ಅಂತಾರಲ್ಲ ಅದು ಬೇಕು. ನೆಕ್ಸ್ಟು ಸಾಲ್ಟು ಒಂದು ಸ್ಪೂನು, ಖಾರದ ಪೌಡ್ರ್ ಸ್ವಲ್ಪ 1 ಸ್ಪೂನು, ಮತ್ತು ಸಾಲ್ಟು 1 ಸ್ಪೂನು ಇಷ್ಟು ಬೇಕು. ಇದೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಬೇಕು. ಇದು ಬಂದು ಮಿಕ್ಚರ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಈ ಥರ ಮಾಡಿ ಮಿಕ್ಚರ್ನ ಈ ಪೌಡ್ರಾಗಿ ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಎಷ್ಟು ದಿನ ಇಟ್ಟು ಕೂಡ ಅದರ ಟೇಸ್ಟ್ ಹೋಗಲ್ಲ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಮಾಡೋಂಗಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಎಣ್ಣೆಯಲ್ಲಿ ಬಂದು ಬೇಳೆ, ನಾನು ಬೇಳೆ ಮಿಕ್ಚರ್ ಮಾಡಿ ತೋರಿಸ್ತಾ ಇರೋದು. ಅದೊಂದೇ ಅಲ್ಲ, ಬೇಳೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರುತ್ತೆ, ಬೇರೆವೆಲ್ಲನೂ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಬೇಳೆ ಇಲ್ಲಿ ನಾನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ಕೊಬೇಕು. ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಇದು ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಬೇಕು. ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ. ಮಾಡಿದ್ಮೇಲೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಅಷ್ಟು ಕಷ್ಟಪಟ್ಟು ಮಾಡೋದಕ್ಕೂ ನಾವು ತಿಂದಾಗ ಅದೊಂದು ತೃಪ್ತಿ ಸಿಗುತ್ತೆ ನಮಗೆ. ನೋಡಿ, ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ. ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ಥರ ನೀವು ಮನೇಲಿ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ಕೆಳಗಡೆ ನನಗೆ. ಯಾವ ಥರ ಮಾಡಿದ್ರಿ, ನೀವು ಇದೇ ಥರ ಮಾಡಿದ್ರೆ ಬೇರೆ ಥರ ಮಾಡಿದ್ರ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ನೋಡಿ, ಬೇಳೆ ಎಲ್ಲ ನಾನು ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಮಿಕ್ಚರಲ್ಲಿ. ಕೊಬ್ಬರಿನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ಅಲ್ಲಲ್ಲಿ ಸಿಗ್ತಾಯಿದ್ರೆ ಕೊಬ್ಬರಿ ಟೇಸ್ಟಾಗಿರುತ್ತೆ. ಎಣ್ಣೆಯಲ್ಲಿ ಅದು ಕೂಡ ನಾವು ಫ್ರೈ ಮಾಡ್ಕೊಬೇಕು. ಕೊಬ್ಬರಿನ ಬೇಕು ಅಂದರೆ ಸಣ್ಣ ಸಣ್ಣಕ್ಕೂ ಕಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಟೇಸ್ಟ್ಗೆ. ನೋಡಿ, ಕೊಬ್ಬರಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ, ಇಷ್ಟಪಡ್ದಿರೋರು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಕೊಬ್ಬರಿನ. ಇದು ಬಂದು ಒಣ ಕೊಬ್ಬರಿ ಹಾಕಿದ್ದೀನಿ ನಾನು. ನೀವು ಬೇಕಾದರೆ ಹಸಿ ಕೊಬ್ಬರಿನೂ ಹಾಕ್ಕೊಬೋದು. ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಆದರೆ ಇಲ್ಲ ಅನ್ನೋರು ಹಸಿ ಕೊಬ್ಬರಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಮನೆಯಲ್ಲಿ. ನೋಡಿ, ಈ ಥರ ನಾವು ಫ್ರೈ ಮಾಡ್ಕೊಬೇಕು. ಇದನ್ನು ಸೈಡ್ಗೆ ಇಟ್ಕೊಳ್ಬೇಕು ಮಾಡಿಕೊಂಡು. ನೆಕ್ಸ್ಟು ಕಡಲೆ ಬೀಜನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ನಿಮಗಿಲ್ಲಿ ಬ್ಲ್ಯಾಕ್ ಕಲರ್ ಗೊತ್ತಾಗ್ತಾ ಇದೆಯಲ್ಲ ಕಡಲೆ ಬೀಜ. ಇದು ಬಂದು ನಮಗೆ 2 ವರ್ಷ ಹಿಂದೆ ಕಡಲೆಕಾಯಿ ಬೀಜ ಇದು. ಅದಕ್ಕೆ ಆ ಕಲರ್ ಇದೆ. ಇದು ನಾವೇ ಬೆಳೆಸಿರೋ ಕಡಲೆ ಬೀಜ, ಅದಕ್ಕೆ ಹಂಗಿರೋದು ಕಲರು. ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜಜ್ಜಿರ ಮಾತ್ರ ಹಾಕಬೇಡಿ, ಎಲ್ಲ ಸಿಡಿದ್ಬಿಡುತ್ತೆ. ಜಜ್ಜಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ, ಅದು ತುಂಬ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿನೂ. ನೆಕ್ಸ್ಟ್ ಅವಲಕ್ಕಿನೂ ಎಣ್ಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇದು ಮಿಕ್ಚರ್ ಮಾಡಬೇಕಂದ್ರೆ ತುಂಬ ಪೇಷನ್ಸಿಂದ ಮಾಡಬೇಕು, ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ. ವೀಡಿಯೋದಲ್ಲಿ ಸ್ವಲ್ಪ ಹೊತ್ತಿಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಆದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ನಿಮಗೂ ಯಾರಾದರೂ ಮನೆಯಲ್ಲಿ ಮಾಡಬೇಕು, ಮನೆಯಲ್ಲೇ ನಾವೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಈ ಥರ ಟ್ರೈ ಮಾಡಿಕೊಂಡು ತಿನ್ನಿ. ನೋಡಿ, ನಾನು ಆವಾಗ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅವೆಲ್ಲ ಒಂದರಲ್ಲಿ ಹಾಕ್ಕೊಂಡಿದ್ದೀನಲ್ಲ. ಆಮೇಲೆ ನಾವು ಫಸ್ಟಲ್ಲಿ ತೋರಿಸಿದ್ರಲ್ಲ ಆ ಪೌಡ್ರ್ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಹಾಕ್ಕೊಂಡ್ರೆ ಟೇಸ್ಟ್ ಇರೋದು. ನೋಡಿ, ಮಿಕ್ಚರ್ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೆಂಗಿದೆ ಯಮ್ಮಿಯಾಗಿ ಮಿಕ್ಚರು, ಮನೆಯಲ್ಲೇ ಮಾಡಿರೋ ಮಿಕ್ಚರು. ನೋಡಿ, ಇಲ್ಲಿ ಕಡಲೆ ಬೀಜ ಬಂದು ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ, ಆದರೆ ಬ್ಲ್ಯಾಕ್ ಅಲ್ಲ, ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ತಿನ್ನೋಕ್ಕೆ. ಆದರೆ ಇದು ಸ್ವಲ್ಪ ಹಳೇದು, ಅದಕ್ಕೆ ಎಣ್ಣೆಯಲ್ಲಿ ಹಾಕೋಷ್ಟರಲ್ಲಿ ಅದು ಮೇಲೆ ಬ್ಲ್ಯಾಕ್ ಆಗೈತೆ, ಒಳಗಡೆ ಮಾತ್ರ ಪರ್ಫೆಕ್ಟ್ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿತ್ತು ಟೇಸ್ಟು ಅಂದರೆ ಅಷ್ಟು ಯಮ್ಮಿಯಾಗಿ ತುಂಬ ಚೆನ್ನಾಗಿತ್ತು. ಮನೇಲಿ ಅಂಗಡಿಯಲ್ಲಿ ನಾವು ತೊಗೊತಿರಲ್ಲ ಅದೇ ಥರ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಇದೇ ಮನೆಯಲ್ಲಿ ನೀವು ಮಾಡಿಕೊಂಡು ಒಂದು ಸಲ ಮಕ್ಕಳಿಗೆ ಮನೇಲಿರೋರೆಲ್ಲ ತಿನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರೂ ನನ್ನ ವಿಡಿಯೋ ಶೇರ್ ಮಾಡಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಆ ಶಿವ ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು.